ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾ ವಿರುದ್ಧದ 2 ಟೆಸ್ಟ್ ಪಂದ್ಯಗಳಿಗಾಗಿ ನಮ್ಮ ಭಾರತ ತಂಡ ಆದ್ರೆ ಪ್ರಕಟವಾಗಿದೆ. ಇನ್ನು 8 ತಿಂಗಳು ನಂತರ ನಮ್ಮ ಭಾರತ ತಂಡಕ್ಕೆ ಸ್ಟಾರ್ ಆಲ್ರೌಂಡರ್ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು 4 ಆಟಗಾರರ ಪ್ರವೇಶ, 3 ಸ್ಟಾರ್ ಆಟಗಾರರು ಔಟ್. ಶ್ರೀಲಂಕಾ ಪ್ರವಾಸದಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಹೇಗೆಲ್ಲ ಇದೆ ನಮ್ಮ ಭಾರತ ತಂಡ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಮುಂದಿನ ತಿಂಗಳು ಶ್ರೀಲಂಕಾ ವಿರುದ್ಧ ನಡೆಯಲಿರುವ 2 ಟೆಸ್ಟ್ ಪಂದ್ಯಗಳ ಸರಣಿಗೆ ಸುಬ್ಮನ್ ಗಿಲ್ ನಾಯಕತ್ವದಲ್ಲಿ ನಮ್ಮ ಭಾರತ ತಂಡ ಆದರೆ ಪ್ರಕಟಿಸಲಾಗಿದೆ. ಹೌದು ಸ್ನೇಹಿತರೆ, ಅನುಭವಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರು 8 ತಿಂಗಳು ನಂತರ ಭಾರತ ತಂಡಕ್ಕೆ ಮರಳಿದ್ದಾರೆ. ಇದಲ್ಲದೆ ಸಾರಾಂಶ್ ಜೈನ್ ಅವರಿಗೆ ಮೊದಲನೇ ಟೆಸ್ಟ್ ಕರೆ ಬಂದಿದೆ ಮತ್ತು ಗಾಯಗೊಂಡಂತ ವಾಷಿಂಗ್ಟನ್ ಸುಂದರ್ ಬದಲಿಗೆ ಸಾರಾಂಶ್ ಆಯ್ಕೆಯಾಗಿದ್ದಾರೆ. ಇನ್ನು ಇಂಗ್ಲೆಂಡ್ ಪ್ರವಾಸದ ಸಮಯದಲ್ಲಿ ಮಂಡಿರೊಜ್ಜು ಗಾಯದಿಂದ ಬಳಲುತ್ತಿದ್ದಂತ ವಾಷಿಂಗ್ಟನ್ ಸುಂದರ್ ಅವರು ಮೊದಲನೇ ಟೆಸ್ಟ್ ಪಂದ್ಯಕ್ಕೆ ಅಲಭ್ಯರಾಗಿದ್ದಾರೆ. ಇನ್ನೊಂದೇನಂತಂದ್ರೆ ಆಗಸ್ಟ್ 15ರಿಂದ ಆರಂಭವಾಗಲಿರುವ ಟೆಸ್ಟ್ ಸರಣಿಗೆ ಬೂಮ್ರಾ ಮತ್ತು ಸಾಯಿ ಸುದರ್ಶನ್ ಅವರನ್ನು ತಂಡದಲ್ಲಿ ಸೇರಿಸಿಕೊಳ್ಳಲಾಗಿದೆ. ಅವರ ಲಭ್ಯತೆಯು ಅವರ ಫಿಟ್ನೆಸ್ ಅನ್ನು ಅವಲಂಬಿಸಿರುತ್ತದೆ ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ರಿಷಬ್ ಪಂತ್ ಅವರನ್ನು ವಿಕೆಟ್ ಕೀಪರ್ ಆಗಿ ಆಯ್ಕೆ ಮಾಡಲಾಗಿದ್ದು ಧ್ರುವ್ ಜುರೇಲ್ ಅವರನ್ನು ಬ್ಯಾಕಪ್ ಆಗಿ ಆಯ್ಕೆ ಮಾಡಲಾಗಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ಭಾಗವಾಗಿ ಭಾರತ ತಂಡ ಶ್ರೀಲಂಕಾ ಪ್ರವಾಸದಲ್ಲಿ 2 ಟೆಸ್ಟ್ ಪಂದ್ಯಗಳನ್ನು ಆಡುತ್ತಾ ಇದೆ. ಮೊದಲನೇ ಟೆಸ್ಟ್ ಪಂದ್ಯ ಆಗಸ್ಟ್ 15ರಿಂದ 19ರವರೆಗೆ ಗಾಲೆಯಲ್ಲಿ ನಡೆಯಲಿದ್ದು, ಎರಡನೇ ಟೆಸ್ಟ್ ಪಂದ್ಯ ಆಗಸ್ಟ್ 23ರಿಂದ 27ರವರೆಗೆ ಕೊಲಂಬೋದಲ್ಲಿ ಆದರೆ ನಡೆಯಲಿದೆ. ಇನ್ನು ಭಾರತ ತಂಡವು ಅಫ್ಘಾನಿಸ್ತಾನ ವಿರುದ್ಧ ಕೊನೆಯ ಟೆಸ್ಟ್ ಪಂದ್ಯವನ್ನು ನ್ಯೂ ಚಂಡೀಗಢ ಮುಲ್ಲನ್ಪುರನಲ್ಲಿ ಆದ್ರೆ ಆಡಿದೆ. ಆದರೆ ಈ ಪಂದ್ಯವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ಭಾಗವಾಗಿರಲಿಲ್ಲ. ಇನ್ನು ಪ್ರಸ್ತುತ ನಮ್ಮ ಭಾರತ ತಂಡ WTC ಪಾಯಿಂಟ್ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿ ಇದೆ ಎಂಬುದು ಗಮನಿಸಬೇಕಾದ ಸಂಗತಿ. ಶ್ರೀಲಂಕಾ ವಿರುದ್ಧದ ಸರಣಿಯನ್ನು 2.0 ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿದರೆ ಅಂಕಪಟ್ಟಿಯಲ್ಲಿ ಅವರು ಸ್ಥಾನ ಗಮನಾರ್ಹವಾಗಿ ಸುಧಾರಿಸುತ್ತದೆ ಮತ್ತು ಫೈನಲ್ ಅಲ್ಲಿ ಸ್ಥಾನ ಪಡೆಯುವ ಸ್ಪರ್ಧೆಯಲ್ಲಿ ಇನ್ನು ನಮ್ಮ ಭಾರತ ತಂಡ ಉಳಿಯುತ್ತದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಈ 2 ಪಂದ್ಯಗಳು ಕೂಡ ತುಂಬಾನೇ ಆದ್ರೆ ಇಂಪಾರ್ಟೆಂಟ್. ಇನ್ನು ನಮ್ಮ ಭಾರತ ತಂಡ ಶ್ರೀಲಂಕಾ ವಿರುದ್ಧ 2 ಟೆಸ್ಟ್ ಗೆಲ್ಲಲೇಬೇಕಾದ ಸನ್ನಿವೇಶ ಕೂಡ ಎದುರಾಗಿದೆ. ಇನ್ನು ಶ್ರೀಲಂಕಾ ಪ್ರವಾಸಕ್ಕೆ ಆ 3 ಹೆಸರು ಮತ್ತೆ ಕಡೆಗಣನೆ. ಸ್ಟಾರ್ ಪ್ಲೇಯರ್ಸ್ ಟೆಸ್ಟ್ ಕೆರಿಯರೇ ಮುಗಿದೇ ಹೋಯ್ತೇನಂತಂದು ಇದೀಗ ಅಭಿಮಾನಿಗಳೇ ಪ್ರಶ್ನೆ ಆದರೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಶ್ರೀಲಂಕಾ ಪ್ರವಾಸಕ್ಕಾಗಿ ನಮ್ಮ ಭಾರತ ತಂಡವನ್ನು ಅಧಿಕೃತವಾಗಿ ಆದರೆ ಘೋಷಿಸಲಾಗಿದೆ. BCCI 2 ಟೆಸ್ಟ್ ಪಂದ್ಯಗಳ ಸರಣಿಗೆ ತಂಡವನ್ನಾದರೆ ಪ್ರಕಟ ಮಾಡಿದೆ. ಈ ತಂಡದಲ್ಲಿ ಬೂಮ್ರಾ ಮತ್ತು ರವೀಂದ್ರ ಜಡೇಜಾ ಸೇರಿದ್ದಾರೆ. ಜಡೇಜಾ ಅವರನ್ನು ಏಕದಿನ ತಂಡದಿಂದ ಹೊರ ಇಡಲಾಗಿತ್ತು ಮತ್ತು ಅವರು ಟೆಸ್ಟ್ ವೃತ್ತಿ ಜೀವನ ಮುಗಿಯುತ್ತೆ ಎಂದು ಕ್ರಿಕೆಟ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಆದರೆ ಕೇಳಿದ್ದರು. ಇನ್ನು ರವೀಂದ್ರ ಜಡೇಜಾ ಈಗ ಮತ್ತೆ ತಂಡಕ್ಕೆ ಬಂದಿರುವುದರಿಂದ ಅವರು ಟೆಸ್ಟ್ ಕ್ರಿಕೆಟ್ ಆಡುವುದನ್ನು ಮುಂದುವರಿಸುತ್ತಾರೆ ಎಂದು ಸ್ಪಷ್ಟವಾಗಿದೆ. ಆದರೆ ಕೆಲವು ಆಟಗಾರರನ್ನು ಈ ಪ್ರವಾಸಕ್ಕೆ ನಿರ್ಲಕ್ಷಿಸಲಾಗಿದೆ. ಅವರ ಟೆಸ್ಟ್ ವೃತ್ತಿ ಜೀವನ ಬಹುತೇಕ ಮುಗಿದಂತೆ ಕಾಣುತ್ತಿದೆ ಎಂದು ಇದೀಗ ಅಭಿಮಾನಿಗಳು ಮತ್ತೆ ಆಕ್ರೋಶ ಆದ್ರೆ ಹೊರ ಹಾಕ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಸರ್ಫರಾಜ್ ಖಾನ್ ದೇಶೀಯ ಕ್ರಿಕೆಟ್ ನಲ್ಲಿ ನಿರಂತರವಾಗಿ ರನ್ಗಳನ್ನು ಗಳಿಸುತ್ತಾನೆ ಇದ್ದಾರೆ. ಇನ್ನು ಟೀಂ ಇಂಡಿಯಾ ಪರವಾಗಿಯೂ ಚೆನ್ನಾಗಿ ಆಡಿದ್ದಾರೆ. ಭಾರತ ತಂಡಕ್ಕೆ ಒಳ್ಳೆಯ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಬೇಕಾಗಿದೆ, ಆದರೂ ಅವರನ್ನು ಟೆಸ್ಟ್ ತಂಡಕ್ಕೆ ಸೇರಿಸಿಲ್ಲ. ಇದರಿಂದ ಅವರು ಮತ್ತೆ ತಂಡಕ್ಕೆ ಬರುವುದು ಈಗ ಕಷ್ಟಕರವಾಗಿದೆ ಎಂದು ಅಭಿಮಾನಿಗಳಾದರೆ ವ್ಯಕ್ತ ಮಾಡಿದ್ದಾರೆ. ಇನ್ನೊಂದು ಹೆಸರು ಮೊಹಮ್ಮದ್ ಶಮಿ. ಹೌದು ಸ್ನೇಹಿತರೆ, ಸ್ಟಾರ್ ಫಾಸ್ಟ್ ಬೌಲರ್ ಆದಂತ ಮೊಹಮ್ಮದ್ ಶಮಿಯನ್ನು ಸೆಲೆಕ್ಟರ್ ಗಳು ಮತ್ತೆ ನಿರ್ಲಕ್ಷಿಸಿದ್ದಾರೆ. ಟೀಂ ಇಂಡಿಯಾಗೆ ಸೇರುವುದಕ್ಕಾಗಿ ಶಮಿ ದೇಶೀಯ ಕ್ರಿಕೆಟ್ ನಲ್ಲಿ ಭರ್ಜರಿ ಪ್ರದರ್ಶನ ಕೂಡ ನೀಡ್ತಾ ಇದ್ದಾರೆ. ಆದರೆ ಸೆಲೆಕ್ಟರ್ ಗಳು ಅವರನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಆದ್ದರಿಂದ ಶಮಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಜೀವನ ಮುಗಿಯಿತೆ ಎಂಬ ಚರ್ಚೆ ಕೂಡ ಆರಂಭವಾಗಿದೆ. ಆನಂತರ ಶ್ರೇಯಸ್ ಅಯ್ಯರ್. ಹೌದು ಸ್ನೇಹಿತರೆ, ಭಾರತ ತಂಡದ ಪ್ರಮುಖ T20 ಮತ್ತು ಏಕದಿನ ಆಟಗಾರ ಶ್ರೇಯಸ್ ಅಯ್ಯರ್ಗೂ ಇದೇ ರೀತಿಯ ಪರಿಸ್ಥಿತಿ ಆದ್ರೆ ಎದುರಾಗಿದೆ. ಅಯ್ಯರ್ ಅವರು ತುಂಬಾನೇ ಚೆನ್ನಾಗಿ ಆಡಿದರು, ಟೆಸ್ಟ್ ಪಂದ್ಯಗಳಲ್ಲಿ ಅವಕಾಶನೇ ಸಿಗ್ತಾ ಇಲ್ಲ. ಇನ್ನು ಗಾಯಗಳು ಅವರಿಗೆ ತೊಂದರೆ ಕೊಡುತ್ತಿವೆ. ಆದ್ದರಿಂದ ಆಯ್ಕೆದಾರರು ಅವರನ್ನು ಕೇವಲ T20 ಮತ್ತು ಏಕದಿನ ಪಂದ್ಯಗಳಲ್ಲಿ ಮಾತ್ರ ಆಡಿಸುತ್ತಿದ್ದಾರೆ. ಅವರ ಟೆಸ್ಟ್ ವೃತ್ತಿ ಜೀವನ ಬಹುತೇಕ ಮುಗಿದಂತೆ ಆದ್ರೆ ಕಾಣ್ತಾ ಇದೆ. ಹೌದು ವೀಕ್ಷಕರೇ, ಇನ್ನು ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಸ್ಕ್ವಾಡ್ ನೋಡೋದಾಯಿತು ಅಂತಂದ್ರೆ ನಾಯಕ ಗಿಲ್ ಇದ್ದಾರೆ, KL ರಾಹುಲ್ ಉಪನಾಯಕ ಇದ್ದಾರೆ ಮತ್ತು ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್ ವಿಕೆಟ್ ಕೀಪರ್ ಮತ್ತು ಸಾಯಿ ಸುದರ್ಶನ್, ಧ್ರುವ್ ಜುರೇಲ್ ಮತ್ತು ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್, ಮಾನವ್ ಸುತಾರ್, ಬೂಮ್ರಾ, ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ, ಬ್ರಾರ್ ಮತ್ತು ದೇವದತ್ ಪಡಿಕಲ್, ಸಾರಾಂಶ್ ಜೈನ್ ಆದ್ರೆ ಇದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.